ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಹುಣ್ಣಿಮೆಗೂ ತನ್ನದೇ ಆದ ವಿಶೇಷತೆ ಇದೆ. ಆದರೆ ಮಾಘ ಮಾಸದ ಹುಣ್ಣಿಮೆಗೆ ಅಥವಾ ಮಾಘ ಪೂರ್ಣಿಮೆಗೆ ಆಧ್ಯಾತ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅತ್ಯಂತ ಹೆಚ್ಚಿನ ಶಕ್ತಿ ಇದೆ. ಪುರಾಣಗಳ ಪ್ರಕಾರ ಈ ದಿನ ದೇವತೆಗಳೇ ಭೂಮಿಗೆ ಇಳಿದು ಬಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ. 2026ರ ಮಾಘ ಪೂರ್ಣಿಮೆ ಯಾವಾಗ? ಈ ದಿನದ ವಿಶೇಷ ಯೋಗಗಳೇನು? ಸ್ನಾನ ಮತ್ತು ದಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವಿನ್ನು ಸನಾತನ ಭಾರತ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡಿ. ಮೊದಲಿಗೆ 2026ರಲ್ಲಿ ಮಾಘ ಪೂರ್ಣಿಮೆ ಯಾವಾಗ ಬಂದಿದೆ ಎಂದು ನೋಡೋಣ. ಫೆಬ್ರವರಿ 1, 2026 ಭಾನುವಾರದಂದು ಈ ವರ್ಷದ 2026ರ ಮಾಘ ಪೂರ್ಣಿಮೆ ಬಂದಿದೆ. ಪೂರ್ಣಿಮೆ ತಿಥಿ ಆರಂಭವಾಗುವುದು ಫೆಬ್ರವರಿ 1 ಭಾನುವಾರ ಬೆಳಿಗ್ಗೆ 5:52ಕ್ಕೆ. ಪೂರ್ಣಿಮೆ ತಿಥಿ ಮುಕ್ತಾಯವಾಗುವುದು ಫೆಬ್ರವರಿ 2 ಸೋಮವಾರ ಬೆಳಿಗ್ಗೆ 3:38ಕ್ಕೆ. ಆದ್ದರಿಂದ ಸಂಪೂರ್ಣ ಪೂರ್ಣಿಮೆ ತಿಥಿಯು ಭಾನುವಾರವೇ ಇರುವುದರಿಂದ ಫೆಬ್ರವರಿ 1ರಂದೇ ಮಾಘ ಪೂರ್ಣಿಮೆಯ ವ್ರತ, ಪೂಜೆ ಮತ್ತು ಸತ್ಯನಾರಾಯಣ ಪೂಜೆಯನ್ನು ಆಚರಿಸಬೇಕು. ಈ ದಿನ ರವಿ ಪುಷ್ಯ ಯೋಗ ಕೂಡ ಇರುವುದರಿಂದ ಇದು ಅತ್ಯಂತ ಫಲಪ್ರದಾಯಕವಾದ ದಿನವಾಗಿದೆ. ಸ್ನೇಹಿತರೆ, ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿ ಇರ್ತಾನೆ ಮತ್ತು ಚಂದ್ರನು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ. ಈ ಸೂರ್ಯ ಚಂದ್ರರ ಸಂಯೋಜನೆಯು ಮಹಾಯೋಗವನ್ನು ಉಂಟು ಮಾಡುತ್ತದೆ. ಪದ್ಮಪುರಾಣದ ಪ್ರಕಾರ ಮಾಘ ಮಾಸದಲ್ಲಿ ಶ್ರೀಮನ್ ನಾರಾಯಣನು ನೀರಿನಲ್ಲಿ ವಾಸವಾಗಿರ್ತಾನೆ. ಆದ್ದರಿಂದ ಯಾರು ಈ ದಿನ ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಅಥವಾ ನದಿ ಸ್ನಾನ ಮಾಡ್ತಾರೋ ಅವರ ಪಾಪಗಳೆಲ್ಲವೂ ನಾಶವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನಲಾಗಿದೆ. ವಿಜ್ಞಾನದ ಪ್ರಕಾರ ಈ ದಿನ ಚಂದ್ರನು ಭೂಮಿಗೆ ಹತ್ತಿರವಾಗಿರುತ್ತಾನೆ. ಚಂದ್ರನ ಕಿರಣಗಳು ನಮ್ಮ ಮನಸ್ಸಿನ ಮೇಲೆ ಮತ್ತು ನೀರಿನ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ಮಾಘ ಸ್ನಾನವು ಮನುಷ್ಯನಿಗೆ ಅರಿಷಡ್ ವರ್ಗಗಳನ್ನು ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನು ಗೆಲ್ಲುವ ಶಕ್ತಿಯನ್ನು ನೀಡುತ್ತದೆ. ಕರ್ನಾಟಕದಲ್ಲಿ ಕಾವೇರಿ, ತುಂಗಭದ್ರಾ ನದಿಗಳಲ್ಲಿ ಮತ್ತು ತಿರುಮಕೂಡಲು ನರಸೀಪುರದಲ್ಲಿ ಈ ದಿನ ವಿಶೇಷ ಜಾತ್ರೆ ಮತ್ತು ಸ್ನಾನ ನಡೆಯುತ್ತದೆ. ಈಗ ಈ ಪವಿತ್ರ ದಿನದಂದು ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡುವುದು ಹೇಗೆ ಎಂದು ನೋಡೋಣ. ಬೆಳಿಗ್ಗೆ 4:30ರಿಂದ 6 ಗಂಟೆಯ ಒಳಗೆ ಏಳಬೇಕು. ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ, ಎಳ್ಳು ಮತ್ತು ಹಳದಿಯನ್ನು ಹಾಕಿ ಸ್ನಾನ ಮಾಡಿ, ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರವನ್ನ ಹೇಳಬೇಕು. ಸ್ನಾನದ ನಂತರ ಸೂರ್ಯ ದೇವರಿಗೆ ಆರ್ಘ್ಯವನ್ನ ಬಿಡಬೇಕು. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಬೆಲ್ಲ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಸೂರ್ಯನಿಗೆ ಓಂ ಸೂರ್ಯಾಯ ನಮಃ ಎಂದು ಹೇಳುತ್ತಾ ಅರ್ಪಿಸಬೇಕು. ವಿಷ್ಣು ಪೂಜೆ. ಮನೆಯ ದೇವರ ಕೋಣೆಯಲ್ಲಿ ಮಣೆ ಹಾಕಿ ಶ್ರೀ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಡಬೇಕು. ದೀಪವನ್ನು ತುಪ್ಪದಿಂದ ಹಚ್ಚಬೇಕು. ದೇವರಿಗೆ ಹಳದಿ ಹೂಗಳು, ತುಳಸಿ ದಳ ಮತ್ತು ಬಾಳೆಹಣ್ಣನ್ನು ಅರ್ಪಿಸಬೇಕು. ಸಾಧ್ಯವಾದರೆ ಈ ದಿನ ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಸತ್ಯನಾರಾಯಣ ಕಥೆಯನ್ನ ಓದಬೇಕು. ಪಾಯಸ ಅಥವಾ ಸಜ್ಜಿಗೆ ಮಾಡಿ ನೈವೇದ್ಯವಾಗಿ ಅರ್ಪಿಸಬೇಕು. ಸಂಜೆ ಸಮಯದಲ್ಲಿ ತುಳಸಿ ಕಟ್ಟೆಯ ಮುಂದೆ ಮತ್ತು ಮನೆಯ ಮುಖ್ಯ ದ್ವಾರದ ಬಳಿ ತುಪ್ಪದ ದೀಪವನ್ನು ಹಚ್ಚುವುದು ಮಾಘ ಪೂರ್ಣಿಮೆಯ ವಿಶೇಷ. ಇದು ಮನೆಯಲ್ಲಿರುವ ದಾರಿದ್ರ್ಯವನ್ನು ಹೋಗಲಾಡಿಸುತ್ತದೆ. ಈ ರಥದ ಫಲವೇನು ಎಂದು ತಿಳಿಸುವ ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಹಿಂದೆ ನರ್ಮದಾ ತೀರದಲ್ಲಿ ಶುಭ್ರ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನು ತುಂಬಾ ಧರ್ಮನಿಷ್ಠನಾಗಿದ್ದನು, ಆದರೆ ಬಡವನಾಗಿದ್ದನು. ಅವನ ಜೀವನದ ಕೊನೆಯ ಸಮಯದಲ್ಲಿ ಅವನು ಮಾಘ ಮಾಸದ ಮಹತ್ವವನ್ನು ತಿಳಿದುಕೊಂಡನು. ಮಾಘ ಪೂರ್ಣಿಮೆಯ ದಿನದಂದು ಅವನು ನರ್ಮದಾ ನದಿಯಲ್ಲಿ ವಿಧಿಬದ್ಧವಾಗಿ ಸ್ನಾನ ಮಾಡಿ ಭಕ್ತಿಯಿಂದ ವಿಷ್ಣುವನ್ನು ಪೂಜಿಸಿದನು. ತನ್ನ ಬಳಿ ಇದ್ದ ಅಲ್ಪ ಸ್ವಲ್ಪ ಹಣ ಮತ್ತು ಆಹಾರವನ್ನು ಬಡವರಿಗೆ ದಾನ ಮಾಡಿದನು. ಈ ಪುಣ್ಯದ ಫಲವಾಗಿ ಅವನು ಮರಣಾನಂತರ ದಿವ್ಯ ವಿಮಾನದಲ್ಲಿ ವೈಕುಂಠವನ್ನು ಸೇರಿದನು ಎಂದು ಪುರಾಣಗಳು ಹೇಳುತ್ತವೆ. ಅದೇ ರೀತಿ
ಕಾಂತಿಕ ಎಂಬ ನಗರದಲ್ಲಿ ಒಬ್ಬ ಧನೇಶ್ವರ ಎಂಬ ಬ್ರಾಹ್ಮಣನಿದ್ದನು. ಅವನು ಮೊದಲು ಪಾಪ ಕೃತ್ಯಗಳನ್ನು ಮಾಡುತ್ತಿದ್ದನು. ಆದರೆ ಒಮ್ಮೆ ಮಾಘ ಮಾಸದಲ್ಲಿ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ ದೇವರ ನಾಮಸ್ಮರಣೆ ಮಾಡುವುದನ್ನು ನೋಡಿದನು. ಅದನ್ನು ನೋಡಿ ಅವನ ಮನ ಪರಿವರ್ತನೆಯಾಯಿತು. ಅವನು ಕೂಡ ಮಾಘ ಪೂರ್ಣಿಮೆಯೆಂದು ಸ್ನಾನ ಮಾಡಿ ದಾನ ನೀಡಿದನು. ಆ ಒಂದೇ ದಿನದ ಪುಣ್ಯದಿಂದ ಅವನು ಜನ್ಮ ಜನ್ಮಾಂತರದ ಪಾಪಗಳು ತೊಳೆದು ಹೋದವು. ಇದರಿಂದ ತಿಳಿಯುವುದೇನೆಂದರೆ, ಎಷ್ಟೇ ಪಾಪಗಳನ್ನು ಮಾಡಿದರೂ ಮಾಘ ಪೂರ್ಣಿಮೆಯಂದು ಶುದ್ಧ ಮನಸ್ಸಿನಿಂದ ಮಾಡುವ ಪೂಜೆ ಮತ್ತು ದಾನಕ್ಕೆ ಆ ಪಾಪಗಳನ್ನು ಸುಡುವ ಶಕ್ತಿ ಇದೆ ಎಂದು. ಈ ದಿನ ನಾವು ಪಾಲಿಸಬೇಕಾದ ಕೆಲವು ಮುಖ್ಯ ನಿಯಮಗಳು ಏನೆಂದರೆ, ಅನ್ನದಾನ, ವಸ್ತ್ರದಾನ ಅಥವಾ ಎಳ್ಳು ಬೆಲ್ಲ ದಾನ ಮಾಡುವುದು ತುಂಬಾ ಶ್ರೇಷ್ಠ. ಈ ದಿನ ಸಂಪೂರ್ಣ ಸಾತ್ವಿಕ ಆಹಾರವನ್ನೇ ಸೇವಿಸುವುದು. ಚಂದ್ರನ ಬೆಳಕಿನಲ್ಲಿ 10 ನಿಮಿಷ ಕುಳಿತು ಧ್ಯಾನ ಮಾಡುವುದು. ಇನ್ನು ಈ ದಿನದಂದು ಮಾಂಸಾಹಾರ ಮತ್ತು ಮದ್ಯಪಾನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಮನೆಯಲ್ಲಿ ಜಗಳ ಅಥವಾ ಕೋಪ ಮಾಡಿಕೊಳ್ಬಾರದು. ಇದು ಲಕ್ಷ್ಮೀ ದೇವಿಯನ್ನ ದೂರ ಮಾಡುತ್ತದೆ. ತುಳಸಿ ಎಲೆಗಳನ್ನು ಸಂಜೆ ವೇಳೆ ಕೀಳಬಾರದು. ನೋಡಿದ್ರಲ್ಲ ಸ್ನೇಹಿತರೆ, 2026ರ ಮಾಘ ಪೂರ್ಣಿಮೆ ಎಷ್ಟು ಮಹತ್ವದ್ದು ಎಂದು. ಫೆಬ್ರವರಿ 1ರಂದು ನೀವೆಲ್ಲರೂ ಈ ವ್ರತವನ್ನು ಆಚರಿಸಿ ಶ್ರೀ ಹರಿಯ ಕೃಪೆಗೆ ಪಾತ್ರರಾಗಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮೋ ನಾರಾಯಣಾಯ. ನಮಸ್ಕಾರ.